ಸೊ ಈ ಜಗತ್ತು ಬದಲಾವಣೆ ಆಗ್ತಾ ಇದೆ. ಹೇಳ್ತಾ ಇದಾರೆ ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಹೇಳ್ತಾರೆ ಅಂದ್ರೆ 86 ಮಿಲಿಯನ್ ಜಾಬ್ಸ್ ಹೋಗ್ತವೆ. ಓಕೆ, 97 ಮಿಲಿಯನ್ಸ್ ಹೊಸ ಜಾಬ್ಸ್ ಬರ್ತವೆ. ಆ ಹೊಸ ಜಾಬ್ಸ್ ಯಾವ್ದು ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇವತ್ತಿಗೆ ನಾವು ಒಂದು ಕರಿಯರ್ ಚೂಸ್ ಮಾಡ್ಬೇಕು, ಕರಿಯರ್ ಸ್ಟ್ರೀಮ್ ಚೂಸ್ ಮಾಡ್ಬೇಕು. ಅವ್ನು ಇಂಜಿನಿಯರಿಂಗ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಅಗ್ರಿಕಲ್ಚರ್ ಆಗ್ಬೇಕಾ, ಫಾರ್ಮಸಿ ಹೋಗ್ಬೇಕಾ, ಮ್ಯಾನೇಜ್ಮೆಂಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತನ್ನುವಾಗ ಕನ್ಫ್ಯೂಷನ್ಸ್ ಬಹಳ ಇರ್ತವೆ. ಆ ಕನ್ಫ್ಯೂಷನ್ ಆದಾಗ ಅದಕ್ಕೊಂದು ಕ್ಲಾರಿಟಿ ತರಲೇಬೇಕು. ಆ ಕ್ಲಾರಿಟಿ ಹೇಗ್ ತರಬೇಕು ಅಂದ್ರೆ, ಓಕೆ ಜಗತ್ತೇನಾಗ್ತಾ ಇದೆ ಅದು ನಮ್ ಕಲ್ಪನೆ ಮೀರಿತ್ತು. ಅದೊಂದು ಟೈಪ್ ಗ್ಯಾಂಬ್ಲಿಂಗ್ ಅದು, ಗೊತ್ತಾಯ್ತಾ? ನಮ್ಮ ಮಗು ಏನಿದ್ದಾನೆ, ಅವ್ನು ಏನ್ ಇನ್ನೇಟ್ ಟ್ಯಾಲೆಂಟ್ ಇದೆ, ಅವನ ಒಳಗಡೆ ಒಂದು ಅಗಾಧವಾದ ಸಾಮರ್ಥ್ಯ ಏನಿದೆ, ಶಕ್ತಿ ಏನಿದೆ, ಟ್ಯಾಲೆಂಟ್ ಏನಿದೆ, ಅವನ ಸ್ವಭಾವ ಎಂತದ್ದು, ಅವನ ಸ್ವಧರ್ಮ ಎಂತದ್ದು, ಒಂದು ಸ್ವಭಾವ ಎಂತದ್ದು, ಅವೆರಡನ್ನು ನಾವು ಹುಡುಕಿ ಬಿಟ್ರೆ ಅದನ್ನ ಜಗತ್ತಿನ ಜೊತೆ ಅಲೈನ್ ಮಾಡ್ಬೇಕು. ಅದನ್ನ ಯಾವಾಗ ಅಂತ ಒಂದು ಸೇವೆಯಲ್ಲಿ ಅವನು ತೊಡಗಿದ ಅಂದ್ರೆ, ಅಂತ ಒಂದು ಕ್ಷೇತ್ರದಲ್ಲಿ ತೊಡಗಿದ ಅಂದ್ರೆ ಲೈಫ್ ಎಲ್ಲ ಎಂಜಾಯ್ ಮಾಡ್ತಾನೆ. ಅದೇ ಪಾಲಕರ ಮುಖ್ಯ ಉದ್ದೇಶ. ನನ್ನ ಮಗು ಓಕೆ ಲೈಫ್ ಅನ್ನ ಎಂಜಾಯ್ ಮಾಡ್ಬೇಕು, ಬಹಳ ಮಸ್ತ್ ಮಜಾದಲ್ಲಿರ್ಬೇಕು, ಖುಷಿ ಆಗಿರ್ಬೇಕು. ಕೆಲಸ ಹಿಂಗಿರ್ಬೇಕಂದ್ರೆ ಅವ್ನು ಕೆಲಸ ಮಾಡಿದ್ರೆ ಅನ್ಸ್ಬಾರ್ದು, ಅಷ್ಟು ಅದನ್ನ ಭಾರಿ ಅದರಲ್ಲಿ ಎಂಜಾಯ್ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ಪಾಲಕರಿಗೆ